ನಮಸ್ಕಾರ ಸ್ನೇಹಿತರೆ. ನಿಮಗೆ ಈ ರೀತಿ ಎಂದಾದರೂ ಅನಿಸಿದೆಯಾ? ನೀವು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದೀರಿ. ಹಗಲಿನಲ್ಲಿ ರೈಲು ತನ್ನ ಸಾಮಾನ್ಯ ವೇಗದಲ್ಲಿ ಚಲಿಸುತ್ತಿರುತ್ತೆ. ಆಗಾಗ ನಿಲ್ಲುತ್ತಾ ಸಾಗುತ್ತಿರುತ್ತೆ. ಆದರೆ ರಾತ್ರಿಯಾಗುತ್ತಿದ್ದಂತೆ ನೀವು ನಿಮ್ಮ ಬರ್ತ್ ಮೇಲೆ ಮಲಗಿರುವಾಗ ರೈಲು ರಾಕೆಟ್‌ನಂತೆ ಓಡುತ್ತಿದೆ ಎಂದು ನಿಮಗೆ ಹಠಾತ್ತನೆ ಅನಿಸುತ್ತೆ. ಹಳಿಯ ಸದ್ದು ಬದಲಾಗುತ್ತೆ. ಕಂಬಗಳು ಮತ್ತು ನಿಲ್ದಾಣಗಳು ಕಣ್ಣು ಮಿಟುಕಿಸುವಷ್ಟರಲ್ಲಿ ಮಾಯವಾಗುತ್ತೆ. ಲೋಕೋ ಪೈಲಟ್‌ಗೆ ಇದ್ದಕ್ಕಿದ್ದಂತೆ ಏನೋ ಆತರ ಬಂದಿದೆ ಏನೋ, ಈ ರೀತಿ ಭಾಸವಾಗುತ್ತೆ ಅಲ್ವಾ? ನಾವೆಲ್ಲರೂ ಇದನ್ನ ಅನುಭವಿಸಿದ್ದೀವಿ. ಆದರೆ ರಾತ್ರಿಯಲ್ಲಿ ರೈಲು ಇಷ್ಟು ವೇಗವಾಗಿ ಏಕೆ ಚಲಿಸುತ್ತದೆ ಎಂದು ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ನಿಜವಾಗಲೂ ಇಂಜಿನ್ನ ಶಕ್ತಿಯನ್ನು ಹೆಚ್ಚಿಸುತ್ತಾರಾ? ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ರಹಸ್ಯವಿದೆಯಾ? ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿರುವ 3 ಪ್ರಮುಖ ವೈಜ್ಞಾನಿಕ ಮತ್ತು ರೈಲ್ವೆಯ ತಾಂತ್ರಿಕ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದರ 3ನೇ ಕಾರಣವನ್ನು ನೀವು ತಿಳಿದರೆ ಖಂಡಿತ ಆಶ್ಚರ್ಯಪಡುತ್ತೀರಾ. ಬನ್ನಿ, ತಡ ಮಾಡದೆ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಸ್ನೇಹಿತರೆ, ಮೊದಲನೆಯದಾಗಿ ನಮ್ಮ ಮೆದುಳಿನೊಂದಿಗೆ ಆಟವಾಡುವ ಈ ವಿಷಯದ ಬಗ್ಗೆ ಮಾತನಾಡೋಣ. ಹೌದು, ಹಲವು ಬಾರಿ ರೈಲಿನ ವೇಗ ಹೆಚ್ಚಾಗಲು ಇಂಜಿನ್ ಕಾರಣವಲ್ಲ, ಬದಲಾಗಿ ನಮ್ಮ ಕಣ್ಣುಗಳು ಕಾರಣ. ವಿಜ್ಞಾನದ ಭಾಷೆಯಲ್ಲಿ ಇದನ್ನು ವಿಜುವಲ್ ಪರ್ಸೆಪ್ಷನ್ ಅಂತ ಅಥವಾ ದೃಷ್ಟಿಯ ಭ್ರಮೆ ಅಂತ ಕರೆಯುತ್ತಾರೆ. ಇದನ್ನು ಈ ರೀತಿ ಅರ್ಥ ಮಾಡಿಕೊಳ್ಳಿ. ಹಗಲಿನಲ್ಲಿ ನೀವು ಕಿಟಕಿಯಿಂದ ಹೊರಗೆ ನೋಡಿದಾಗ ನಿಮಗೆ ದೂರದಲ್ಲಿರುವ ವಸ್ತುಗಳು ಕಾಣಿಸುತ್ತೆ. ಮರಗಳು, ಬೆಟ್ಟಗಳು, ದೂರದ ಮನೆಗಳು ಅಥವಾ ಹೊಲಗಳು, ಹೀಗೆ ದೂರದಲ್ಲಿರುವ ವಸ್ತುಗಳು ನಮಗೆ ಕಾಣಿಸುತ್ತೆ. ನಮ್ಮ ಕಣ್ಣುಗಳು ಆ ದೂರದ ವಸ್ತುಗಳ ಮೇಲೆ ಕೇಂದ್ರೀಕರಿಸುತ್ತೆ. ಆ ವಸ್ತುಗಳು ತುಂಬ ದೂರದಲ್ಲಿರುವುದರಿಂದ ಅವು ನಮಗೆ ನಿಧಾನವಾಗಿ ಹಿಂದಕ್ಕೆ ಹೋಗುತ್ತಿರುವಂತೆ ಕಾಣುತ್ತೆ. ಈ ಕಾರಣದಿಂದಾಗಿ ರೈಲು ಇನ್ನೂ ನಿಧಾನವಾಗಿ ಚಲಿಸುತ್ತಿದೆ ಎಂದು ನಿಮ್ಮ ಮೆದುಳಿಗೆ ಅನಿಸುತ್ತೆ. ಆದರೆ ರಾತ್ರಿಯಲ್ಲಿ ನಿಜವಾಗಿಯೂ ಏನಾಗುತ್ತೆ ಗೊತ್ತಾ? ರಾತ್ರಿಯವರೆಗೆ ಕತ್ತಲು ಕವಿದಿರುತ್ತೆ. ದೂರದ ಮರಗಳು, ಬೆಟ್ಟಗಳು ನಮಗೆ ಕಾಣಿಸೋದೇ ಇಲ್ಲ. ನಮಗೆ ಕಾಣಿಸುವುದು ಕೇವಲ ಟ್ರ್ಯಾಕ್ನ ಪಕ್ಕದಲ್ಲಿರುವ ಲೈಟ್ಗಳು ಮತ್ತು ವಿದ್ಯುತ್ ಕಂಬಗಳು ಮಾತ್ರ. ಅವು ರೈಲಿಗೆ ತೀರಾ ಹತ್ತಿರದಲ್ಲಿ ಇರುತ್ತೆ. ನಮ್ಮ ಹತ್ತಿರವಿರುವ ಯಾವುದೇ ವಸ್ತುಗಳು ನಮ್ಮ ಕಣ್ಣುಗಳ ಮುಂದಿನಿಂದ ಬಹಳ ವೇಗವಾಗಿ ಹಾದು ಹೋಗುತ್ತೆ. ಆ ವೇಗವಾಗಿ ಓಡುತ್ತಿರುವ ಕಂಬಗಳನ್ನು ನಾವು ನೋಡಿದಾಗ ರೈಲು ತುಂಬ ವೇಗವಾಗಿ ಚಲಿಸುತ್ತಿದೆ ಎಂಬ ಸಂದೇಶ ನಮ್ಮ ಮೆದುಳಿಗೆ ಹೋಗುತ್ತೆ. ಆದರೆ ವಾಸ್ತವವಾಗಿ ಹಗಲಿನಲ್ಲಿ ಇದ್ದಷ್ಟೇ ವೇಗ ರಾತ್ರಿಯೂ ಇರಬಹುದು. ಇದು ಮೊದಲನೇ ಕಾರಣ, ಕತ್ತಲೆಯ ಭ್ರಮೆ. ಆದರೆ ಸ್ವಲ್ಪ ತಡೀರಿ ಸ್ನೇಹಿತರೆ, ಇದರ ಅರ್ಥ ರಾತ್ರಿಯಲ್ಲಿ ರೈಲು ವೇಗವಾಗಿ ಹೋಗೋದಿಲ್ಲ ಅಂತ ಅಲ್ಲ. ಅದು ನಿಜವಾಗಿಯೂ ವೇಗವಾಗಿ ಚಲಿಸುತ್ತದೆ ಮತ್ತು ಅದರ ಹಿಂದೆ ಈ ಬಲವಾದ ತಾಂತ್ರಿಕ ಕಾರಣಗಳಿವೆ. ಈಗ ರೈಲ್ವೆಯ ನೈಜ ಕಾರಣಗಳ ಬಗ್ಗೆ ತಿಳಿಯೋಣ. ರೈಲನ್ನು ಓಡಿಸುವ ಜವಾಬ್ದಾರಿ ಲೋಕೋ ಪೈಲಟ್ ಮೇಲೆ ಇರುತ್ತೆ. ಒಬ್ಬ ಲೋಕೋ ಪೈಲಟ್ಗೆ ಅತ್ಯಂತ ಪ್ರಮುಖವಾದದ್ದು ಯಾವುದು? ಸಿಗ್ನಲ್. ಹಗಲಿನಲ್ಲಿ ಏನಾಗುತ್ತೆ? ಸೂರ್ಯನ ಪ್ರಕಾಶಮಾನವಾದ ಬೆಳಕಿರುತ್ತೆ. ಒಂದು ಕಡೆ ಮರಗಳು, ಇನ್ನೊಂದು ಕಡೆ ಮಂಜು ಕವಿದಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ದೂರದಿಂದ ಬರುವ ಸಿಗ್ನಲ್ ನೋಡಲು ಲೋಕೋ ಪೈಲಟ್ ತಮ್ಮ ಕಣ್ಣುಗಳ ಮೇಲೆ ಒತ್ತಡ ಹಾಕಬೇಕಾಗುತ್ತೆ. ರೆಡ್ ಸಿಗ್ನಲ್ ಬಿದ್ದಿದೆಯಾ, ಗ್ರೀನ್ ಸಿಗ್ನಲ್ ಬಿದ್ದಿದೆಯಾ ಅಂತ ಅವರು ಕನ್ಫರ್ಮ್ ಮಾಡಿಕೊಳ್ಳಬೇಕು. ಈ ಎಚ್ಚರಿಕೆಯ ಕಾರಣದಿಂದ ಸಿಗ್ನಲ್ ಕಾಣದಿದ್ದರೆ ತಕ್ಷಣ ಬ್ರೇಕ್ ಹಾಕಲು ಅನುಕೂಲವಾಗುವಂತೆ ಅವರು ರೈಲನ್ನು ನಿಯಂತ್ರಿತ ವೇಗದಲ್ಲಿ ಓಡಿಸುತ್ತಾರೆ. ಆದರೆ ಸ್ನೇಹಿತರೆ, ರಾತ್ರಿಯಲ್ಲಿ ದೃಶ್ಯ ಬದಲಾಗುತ್ತೆ. ರೈಲ್ವೆ ಸಿಗ್ನಲ್ ಲೈಟ್ಗಳು ತುಂಬ ಪವರ್ಫುಲ್ ಆಗಿರುತ್ತೆ. ರಾತ್ರಿಯ ಕತ್ತಲಿನಲ್ಲಿ ರೆಡ್ ಅಥವಾ ಗ್ರೀನ್ ಸಿಗ್ನಲ್ 1-2 ಕಿಲೋಮೀಟರ್ ದೂರದಿಂದಲೇ ಸ್ಪಷ್ಟವಾಗಿ ಮಿನುಗುತ್ತಾ ಕಾಣುತ್ತೆ. ಲೋಕೋ ಪೈಲಟ್ಗೆ 2 ಕಿಲೋಮೀಟರ್ ದೂರದಿಂದ ಹಸಿರು ದೀಪ ಕಂಡಾಗ ಅವರಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ. ಮುಂದಿನ ದಾರಿ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಅಂತ ಅವರಿಗೆ ಅರ್ಥ ಆಗುತ್ತೆ. ಅವರು ವೇಗವನ್ನು ಕಡಿಮೆ ಮಾಡುವ ಟೆನ್ಷನ್ ಇರೋದಿಲ್ಲ ಅಥವಾ ಬ್ರೇಕ್ ಮೇಲೆ ಕೈ ಇಡುವ ಅಗತ್ಯವೂ ಇರೋದಿಲ್ಲ. ಅವರು ಯಾವುದೇ ಚಿಂತೆ ಇಲ್ಲದೆ ರೈಲನ್ನು ವೇಗವಾಗಿ ಓಡಿಸುತ್ತಾರೆ. ರಾತ್ರಿಯಲ್ಲಿ ನೀವು ಅನುಭವಿಸುವ ಬಿರುಗಾಳಿಯ ವೇಗವೇ ಈ ಆತ್ಮವಿಶ್ವಾಸ. ಈಗ ರೈಲನ್ನು ರಾತ್ರಿಯ ರಾಜನನ್ನಾಗಿ ಮಾಡುವ 3ನೇ ಕಾರಣದ ಬಗ್ಗೆ ಮಾತನಾಡೋಣ. ಭಾರತೀಯ ರೈಲ್ವೆ ಪ್ರಪಂಚದ 4ನೇ ಅತಿ ದೊಡ್ಡ ನೆಟ್ವರ್ಕ್ ಆಗಿದೆ. ಸಾವಿರಾರು ಜನರು ಹಗಲು ರಾತ್ರಿ ಹಳಿಗಳ ಸುತ್ತಲೂ ಕೆಲಸ ಮಾಡುತ್ತಾರೆ. ಹಗಲಿನಲ್ಲಿ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ಹಳ್ಳಿಗಳ ದುರಸ್ತಿ ಕಾರ್ಯ ನಡೀತಿರುತ್ತೆ. ಗ್ಯಾಂಗ್ ಮ್ಯಾನ್ಗಳು ಹಳಿಗಳನ್ನು ತಪಾಸಣೆ ಮಾಡ್ತಿರ್ತಾರೆ. ವೆಲ್ಡಿಂಗ್ ಕೆಲಸಗಳು ನಡೆಯುತ್ತಿರುತ್ತೆ. ಈ ರೀತಿ ಎಲ್ಲಿ ಕೆಲಸ ನಡೆಯುತ್ತಿರುತ್ತೋ ಅಲ್ಲಿ ಕಾಷನ್ ಆರ್ಡರ್ ಹಾಕಲಾಗಿರುತ್ತೆ. ಅಂದರೆ ರೈಲು ಅಲ್ಲಿ ನಿಧಾನವಾಗಿ ಗಂಟೆಗೆ 20-30 ಕಿಲೋಮೀಟರ್ ವೇಗದಲ್ಲಿ ಚಲಿಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಹಗಲಿನಲ್ಲಿ
ಮನುಷ್ಯರು ಮತ್ತು ಪ್ರಾಣಿಗಳು ಅಂದರೆ ಹಸು ಎಮ್ಮೆಗಳು ಟ್ರ್ಯಾಕ್ ದಾಟುವುದು ತುಂಬಾ ಸಾಮಾನ್ಯ. ಯಾರಾದರೂ ಇದ್ದಕ್ಕಿದ್ದಂತೆ ಅಡ್ಡ ಬರಬಹುದು ಎಂದು ಲೋಕೋ ಪೈಲಟ್ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಆದ್ದರಿಂದ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ವೇಗವನ್ನು ಕಡಿಮೆ ಮಾಡುತ್ತಾರೆ. ಆದರೆ ರಾತ್ರಿಯಲ್ಲಿ ಎಲ್ಲರೂ ಮಲಗಿರುತ್ತಾರೆ. ರಾತ್ರಿ 10 ಗಂಟೆಯ ನಂತರ ನಿರ್ವಹಣಾ ಕಾರ್ಯಗಳು ನಿಲ್ಲುತ್ತೆ. ಕಾರ್ಮಿಕರು ಹಳಿಗಳಿಂದ ದೂರ ಸರಿಯುತ್ತಾರೆ. ಮನುಷ್ಯರು ಮತ್ತು ಪ್ರಾಣಿಗಳು ಕೂಡ ಟ್ರ್ಯಾಕ್ ಸುತ್ತಮುತ್ತ ಇರೋದಿಲ್ಲ. ಸಾವಿರಾರು ಕಿಲೋಮೀಟರ್ಗಳಷ್ಟು ಉದ್ದದ ಟ್ರ್ಯಾಕ್ ಸಂಪೂರ್ಣವಾಗಿ ನಿರ್ಜನ ಮತ್ತು ಕ್ಲಿಯರ್ ಆಗಿರುತ್ತೆ. ಮುಂದೆ ಯಾವುದೇ ಅಡೆತಡೆ, ಅಪಾಯ, ದುರಸ್ತಿ ಕೆಲಸವಿಲ್ಲದಿದ್ದಾಗ ರೈಲು ತನ್ನ ಗರಿಷ್ಠ ವೇಗದಲ್ಲಿ ಅಂದರೆ ಗಂಟೆಗೆ ಸುಮಾರು 110ರಿಂದ 120 ಕಿಲೋಮೀಟರ್ ವೇಗದಲ್ಲಿ ನಿರಂತರವಾಗಿ ಓಡುತ್ತೆ. ಪದೇ ಪದೇ ಬ್ರೇಕ್ ಹಾಕುವ ಅವಶ್ಯಕತೆ ಇರೋದಿಲ್ಲ. ಇದರಿಂದಾಗಿ ಸರಾಸರಿ ವೇಗ ಬಹಳಷ್ಟು ಹೆಚ್ಚಾಗುತ್ತೆ. ರಾತ್ರಿಯ ಸಮಯದಲ್ಲಿ ರೈಲು ವೇಗವಾಗಿ ಓಡಲು ಈ 3 ವಿಷಯಗಳು ಮಾತ್ರ ಸತ್ಯ. ನಮ್ಮ ಕಣ್ಣುಗಳ ಭ್ರಮೆ, ಏಕೆಂದರೆ ನಾವು ಹತ್ತಿರದ ವಸ್ತುಗಳನ್ನು ಮಾತ್ರ ನೋಡ್ತೀವಿ. ಇನ್ನು ಲೋಕೋ ಪೈಲಟ್ಗೆ ಸಿಗ್ನಲ್ ಸ್ಪಷ್ಟವಾಗಿ ಕಾಣುವುದು ಮತ್ತು ಟ್ರ್ಯಾಕ್ ಮೇಲೆ ಯಾವುದೇ ಮನುಷ್ಯ, ಪ್ರಾಣಿ ಅಥವಾ ನಿರ್ವಹಣಾ ಕಾರ್ಯಗಳು ಇಲ್ಲದಿರುವುದು. ಈ 3 ಅಂಶಗಳ ಸಂಯೋಜನೆಯೇ ನಿಮ್ಮ ರಾತ್ರಿಯ ಪ್ರಯಾಣವನ್ನು ಇಷ್ಟು ರೋಮಾಂಚನಕಾರಿಯಾಗಿಸುತ್ತೆ. ಆದ್ದರಿಂದ ಮುಂದಿನ ಬಾರಿ ನೀವು ರೈಲಿನಲ್ಲಿ ರಾತ್ರಿ ಮಲಗಿರುವಾಗ ಕಿಟಕಿಗಳು ನಡುಗಲು ಪ್ರಾರಂಭಿಸಿದರೆ ಗಾಬರಿಯಾಗಬೇಡಿ. ಲೋಕೋ ಪೈಲಟ್ಗೆ ದೂರದಿಂದಲೇ ಸಿಗ್ನಲ್ ಕಂಡಿದೆ ಮತ್ತು ಟ್ರ್ಯಾಕ್ ಸಂಪೂರ್ಣವಾಗಿ ಖಾಲಿಯಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮಗೆ ರೈಲಿನ ಪ್ರಯಾಣ ಹಗಲಿನಲ್ಲಿ ಇಷ್ಟವೋ ಅಥವಾ ರಾತ್ರಿಯಲ್ಲಿ ಇಷ್ಟವೋ? ನಿಮಗೆ ಯಾವುದು ಇಷ್ಟ ಅಂತ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಡನೆ ಶೇರ್ ಮಾಡಿ. ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.